ನಮಸ್ಕಾರ, ಆದಾಬ್, ಜೈ ಭೀಮ್. ನಾನು ನಿಮ್ಮ ಭಾಗ್ಯನಾರಾಯಣ ಬೊಗ್ಗವರಪು. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸರ್ಕಲ್. ಇರಾನ್ನಲ್ಲಿ ಇಬ್ಬರು ವ್ಯಕ್ತಿಗಳನ್ನ ಅವರು ಮೊಸಾದ್ನ ಸ್ಪೈಗಳು, ಇಸ್ರೇಲ್ ಪರ ಗುಪ್ತಚರ ಇಲಾಖೆಗೆ ಕೆಲಸ ಮಾಡ್ತಿದ್ದಂಥವರು, ನೆತನ್ಯಾಹುನ ಏಜೆಂಟ್ಗಳು ಅಂತ ಹೇಳಿ ಇಬ್ಬರು ವ್ಯಕ್ತಿಗಳನ್ನ ನೇಣಿಗೇರಿಸಿದೆ ಇರಾನ್. ಅದರ ಜೊತೆಗೆ ಇನ್ನೂ 4 ಜನರ ನೇಣಿಗೇರಿಸುವಂತಹದ್ದಕ್ಕೆ ಹೆಸರುಗಳನ್ನು ಪ್ರಕಟಿಸಿ ಅದರಲ್ಲಿ ಒಂದು ಗಂಡ ಹೆಂಡತಿ ಸಹ ಇದ್ದಾರೆ. ಸೊ ಅವರು 4 ಜನ ಯಾರು, ಆ ಗಂಡ ಹೆಂಡತಿ ಯಾರು, ಅದನ್ನು ವಿವರಿಸುವಂತ ಪ್ರಯತ್ನ ಮಾಡ್ತೀನಿ. ಇವತ್ತು ನೇಣಿಗೇರಿದಾರಲ್ಲ ಅವರು ಯಾರು, ಯಾವ ಹಿನ್ನೆಲೆ, ಏನು ಆರೋಪ ಇತ್ತು ಅವ್ರ ಮೇಲೆ, ವಿವರಿಸುವಂತಹ ಪ್ರಯತ್ನವನ್ನು ಮಾಡ್ತೀನಿ. ಸೊ ಕಳೆದ ವರ್ಷ ಡಿಸೆಂಬರ್ ಮತ್ತು ಜನವರಿ, ಈ ವರ್ಷದ ಜನವರಿ 2025ರ ಡಿಸೆಂಬರ್, 2025ರ ಡಿಸೆಂಬರ್, 2026ರ ಜನವರಿ, ಆ 2 ತಿಂಗಳು ಇರಾನ್ನಲ್ಲಿ ದೊಡ್ಡ ಪ್ರತಿಭಟನೆಗಳು ನಡೀತು, ಸರ್ಕಾರ ವಿರೋಧಿ ಪ್ರತಿಭಟನೆಗಳು. ಅದನ್ನ ಇಸ್ರೇಲ್ ಪ್ರಾಯೋಜಿತ ಭಯೋತ್ಪಾದನೆ ಅಂತ ಇರಾನ್ ಕರೀತು. ಇಸ್ರೇಲ್ ನಿಂದ ಹಣ ತಿಂದಿರೋರು, ಇಸ್ರೇಲ್ ಏಜೆಂಟ್ಗಳಾಗಿರೋರು ಒಂದಷ್ಟು ಜನ ಸೇರ್ಕೊಂಡು ಅದನ್ನು ಮಾಡಿದ್ರು. ಅದನ್ನು ಇರಾನಿನ ಜನತೆ ಮಾಡಲಿಲ್ಲ ಅಂತ ಇರಾನ್ ಹೇಳ್ಕೊಂಡಿದೆ. ಅದಾದ ನಂತರ ಅದನ್ನು ಕಂಟ್ರೋಲ್ಗೆ ತಗೊಂಡು ಬಂತು. ಇರಾನ್ ಪ್ರತಿಭಟನೆಗಳನ್ನು ಹೇಗೆ ಕಂಟ್ರೋಲ್ಗೆ ತರುತ್ತೆ ಅಂತ ನಾನು ವಿವರಿಸಿ ಹೇಳಬೇಕಾಗಿಲ್ಲ. ಬ್ರೂಟಲ್ ಕ್ರೂರವಾಗಿ ಹೊಡೆದು ಸಾಯಿಸಿ ಗುಂಡು ಹಾರಿಸಿ ಏನು ಬೇಕಾದ್ರೂ ಮಾಡಿ ಕಂಟ್ರೋಲ್ಗೆ ತರುತ್ತೆ. IRGC ಇರೋದೇ ಅದಕ್ಕೆ, ಅಂಥದ್ರಲ್ಲಿ ಎಕ್ಸ್ಪರ್ಟ್ IRGC. ಸೊ ಹತೋಟಿಗೆ ತಂದರು. ಆದರೆ ಆ ನಂತರ ಸುಮಾರು 700 ಜನರ ಮೇಲೆ ಕೇಸುಗಳಾಯಿತು. 700 ಜನರನ್ನ ಬಂಧಿಸಿದ್ರು. ಇವರೇ ಇಸ್ರೇಲ್ ಪರ, ಅಮೆರಿಕ ಪರ ಕೆಲಸ ಮಾಡಿ ಇವರು ಈ ದೇಶದಲ್ಲಿ ಅರಾಜಕತೆಯನ್ನು ತರುವಂತಹ ಪ್ರಯತ್ನವನ್ನು ಮಾಡಿದ್ರು. ದೇಶದ್ರೋಹಿಗಳು ಇವ್ರನ್ನೆಲ್ಲ ನೇಣಿಗೆ ಹಾಕಬೇಕು ಅಂತ ಅರೆಸ್ಟ್ ಮಾಡಿದ್ರು. ಇಲ್ಲಿಯವರೆಗೆ ಒಂದಷ್ಟು ಜನರನ್ನ ನೇಣಿಗೆ ಹಾಕಿದ್ದಾರೆ. ಇನ್ನು ಸುಮಾರು ಜನ ಜೈಲಲ್ಲಿ ಕೊಳಿತಾ ಇದ್ದಾರೆ. ಒಂದು 15-20 ದಿನಗಳ ಹಿಂದೆ ಒಂದು 7-8 ಜನರನ್ನ ನೇಣಿಗೆ ಹಾಕಿದ್ರು. ಇವತ್ತು ಇಬ್ಬರನ್ನ ನೇಣಿಗೆ ಹಾಕಿದ್ದಾರೆ. ಯಾರದು ಇಬ್ಬರು? ಮೊಹಮ್ಮದ್ ಮಾಸೂಮ್ ಶಾಹಿ ಅನ್ನುವಂತಹ ಒಬ್ಬ ವ್ಯಕ್ತಿ, ಇನ್ನೊಬ್ಬರು ಹಮೀದ್ ವಾಲಿಲಿ ಅನ್ನುವಂತಹ ಇನ್ನೊಬ್ಬ ವ್ಯಕ್ತಿ. ಅವರಿಬ್ಬರನ್ನ ಇವರು ಇಸ್ರೇಲ್ನ ಗುಪ್ತಚರ ಇಲಾಖೆ ಏನಿದೆಯಲ್ಲ, ಮೊಸಾದ್, ಅದರ ಪರವಾಗಿ ಕೆಲಸ ಮಾಡಿರುವಂತಹವರು. ಇಲ್ಲಿನ ಮಾಹಿತಿಯನ್ನ ಸೋರಿಕೆ ಮಾಡಿದ್ದಾರೆ, ದೇಶದ ವಿರುದ್ಧ ಷಡ್ಯಂತ್ರ ರೂಪಿಸಿದ್ದಾರೆ. ಆ ಮೂಲಕ ಸ್ಪೈ ನೆಟ್ವರ್ಕ್ಗೆ ಇವರಿಬ್ರು ಸಹ ದೊಡ್ಡ ಮಟ್ಟದಲ್ಲಿ ಲಿಂಕ್ಗಳನ್ನು ಒದಗಿಸಿಕೊಟ್ಟು ಇಸ್ರೇಲ್ಗೆ ಅನುಕೂಲ ಆಗೋ ರೀತಿಯಲ್ಲಿ ಇಲ್ಲಿ ಪ್ರತಿಭಟನೆಗಳಿಗೆ ಮತ್ತು ದೇಶದ್ರೋಹಿ, ದೇಶ ವಿರೋಧಿ ಚಟುವಟಿಕೆಗಳಿಗೆ ಪ್ರೇರಣೆಯಾಗ್ತಾ ಹೋದ್ರು, ಅಥವಾ ಅವುಗಳಿಗೆ ಕೆಲಸವನ್ನ ಮಾಡಿದ್ರು. ಹಾಗಾಗಿ ಅವರನ್ನ ನೇಣಿಗೆ ಹಾಕಬೇಕು ಅಂತ ಲೋವರ್ ಕೋರ್ಟ್ ಕನ್ವಿಕ್ಷನ್ ಮಾಡ್ತು. ಅನಂತರ ಸುಪ್ರೀಂ ಕೋರ್ಟ್, ಇರಾನಿನ ಸುಪ್ರೀಂ ಕೋರ್ಟ್ ಸಹ ಓಕೆ ಕೊಟ್ಟ ತಕ್ಷಣ ಇವತ್ತು ಆ ಇಬ್ಬರನ್ನ ನೇಣಿಗೆ ಏರಿಸಿದ್ದಾರೆ. ಇನ್ನು 4 ಜನ ನೇಣಿಗೆ ಏರೋದು ಇನ್ನೇನು ಯಾವುದೇ ದಿನ, ಇವತ್ತು ನಾಳೆ ನಾಡಿದ್ದು ಯಾವುದೇ ಕ್ಷಣದಲ್ಲಿ ಇನ್ನು 4 ಜನ ನೇಣಿಗೆ ಹಾಕ್ತಾರಂತೆ. ಅದರಲ್ಲಿ ಇಬ್ಬರು ಗಂಡ ಹೆಂಡತಿ ಇದ್ದಾರೆ, ಗಂಡ ಹೆಂಡತಿ. ಇನ್ನಿಬ್ಬರು ವ್ಯಕ್ತಿಗಳು ಯಾರದು ಅಂದ್ರೆ, ಆ ಮಹಿಳೆಯ ಹೆಸರು ಬೇಟಾ ಹಿಮಾಟಿ ಅನ್ನುವಂಥದ್ದು. ಆ ಮಹಿಳೆಯ ಹೆಸರು ಬೀಟಾ ಹಿಮಾಟಿ. ಆಕೆಯ ಗಂಡನ ಹೆಸರು ಮೊಹಮ್ಮದ್ ರೆಜಾ ಮಜೀದಿ ಮತ್ತು ಇನ್ನಿಬ್ಬರು ಅವರ ಸಂಗಡಿಗರು ಅಥವಾ ಸಹಚರರು ಅಂತ ಹೇಳಲಾಗ್ತಿದೆ. ಅಲ್ ಬೈರು ಜಮಾನಿ ಅನ್ನುವಂತಹ ವ್ಯಕ್ತಿಯೊಬ್ಬ, ಇನ್ನೊಬ್ಬ ಕುರಿಶ್ ಜಮಾನಿ ಅನ್ನುವಂತಹ ಇನ್ನೊಂದು ವ್ಯಕ್ತಿ. ಇವ್ರ ಮೇಲಿರುವಂತಹ ಆರೋಪ ಏನಂದ್ರೆ, ಇವರೆಲ್ಲರೂ ಸಹ ಇರಾಕ್ನಲ್ಲಿರುವಂತಹ ಕುರ್ದಿಶ್ ಕ್ಯಾಂಪುಗಳಿದಾವಲ್ಲ, ಕುರ್ದಿಶ್ ಬಂಡುಕೋರರ ಕ್ಯಾಂಪುಗಳು, ಅಲ್ಲಿಗೆ ಹೋಗಿ ಟ್ರೈನಿಂಗ್ ತಗೊಂಡು ಬಂದಿದ್ದಾರೆ. ನಮ್ಮ ದೇಶದಲ್ಲಿ ಅರಾಜಕತೆ ಸೃಷ್ಟಿ ಮಾಡೋದಕ್ಕೆ ಅಲ್ಲಿಂದ ಟ್ರೈನಿಂಗ್ ಪಡ್ಕೊಂಡು ಬಂದು ಇಲ್ಲಿ ಬಂದು ವಿಧ್ವಂಸಕ ಕೃತ್ಯಗಳನ್ನು ಮಾಡಿದ್ರು. ಮತ್ತು ಕಳೆದ ವರ್ಷದ ಡಿಸೆಂಬರ್ನಲ್ಲಿ, ಈ ವರ್ಷದ ಜನವರಿಯಲ್ಲಿ ನಡೆದಂತಹ ಸರ್ಕಾರಿ ವಿರೋಧಿ ಪ್ರತಿಭಟನೆಗಳೇನಿದ್ದಾವೆ ಅವುಗಳ ಮುಖ್ಯ ನೇತಾರರು ಇವರೇ ಕಿಂಗ್ ಪಿನ್ಗಳು. ಈ 4 ಜನ ಸೇರ್ಕೊಂಡು ಮಾಡಿದ್ರು, ಆ ಮಹಿಳೆಯನ್ನು ಸೇರ್ಕೊಂಡು ಮಾಡಿದ್ದಾಳೆ ಅಂತ. ಈಗ ಆ ಮಹಿಳೆಯನ್ನೇನಾದ್ರು ನೇಣಿಗೆ ಹಾಕಿದ್ರೆ ಈ ಒಂದು ಪ್ರತಿಭಟನೆಗಳ ಹಿನ್ನೆಲೆಯಲ್ಲಿ ನೇಣಿಗೇರುವ ಮೊದಲ ಮಹಿಳೆಯಾಗಿ ಆಕೆ ಹೆಸರು ಬರುತ್ತೆ. ಸೊ ಈ 4 ಜನರನ್ನ ಯಾವುದೇ ಕ್ಷಣ ನಾವು ನೇಣಿಗೆ ಹಾಕ್ತೀವಿ, ಸುಪ್ರೀಂ ಕೋರ್ಟ್ ಇಂದ ಓಕೆ ಆಗಿದೆ ಅಂತ ಹೇಳ್ಕೊಂಡಿದ್ದಾರೆ ಇವತ್ತು ಇಬ್ಬರನ್ನ ಹಾಕಿದ ನಂತರ. ಸೊ ಈ ಮೂಲಕ ಇರಾನ್ನಲ್ಲಿ ಯಾರೆಲ್ಲ ಪ್ರತಿಭಟನೆಗಳ ಸಂದರ್ಭದಲ್ಲಿ ದೊಡ್ಡ ಮಟ್ಟದಲ್ಲಿ ಕಾಣಿಸ್ಕೊಂಡ್ರು ಅವರೆಲ್ಲರೂ ನೇಣಿಗೆ ಹಾಕ್ತೀನಿ ಅನ್ನುವಂತಹ ಮನಸ್ಥಿತಿಯನ್ನ ಇರಾನ್ ಸ್ಪಷ್ಟಪಡಿಸ್ತಾ ಹೋಗ್ತಿದೆ. ಈ 4 ಜನರನ್ನು ಏನೋ ಇನ್ನೊಂದು 2-3 ದಿನದಲ್ಲಿ ಮುಗಿಸ್ಬಿಡುತ್ತೆ.
ಈ ಈ ಈ ನೇಣಿಗೇರಿಸುವಂತಹ ಕೃತ್ಯ ಏನಿದೆ ಅಥವಾ ಈ ಒಂದು ಇದಿದೆಯಲ್ಲ ಪ್ರಕ್ರಿಯೆ, ಇದರ ವಿರುದ್ಧ ಅಮೆರಿಕ ಆಕ್ಚುಲಿ ಯುದ್ಧ ಆರಂಭ ಆಗೋದಕ್ಕೆ ಮೊದಲು ಅಂದ್ರೆ ಫೆಬ್ರವರಿ 28ಕ್ಕೆ ಮೊದಲು ಒಂದು ಎಚ್ಚರಿಕೆಯನ್ನು ಕೊಟ್ಟಿತ್ತು. 700 ಜನರನ್ನ ನೇಣಿಗೇರಿಸೋದಕ್ಕೆ ಇರಾನ್ ಸಿದ್ಧತೆ ಮಾಡ್ಕೊಂಡಿದೆ. ಹಾಗೇನಾದ್ರೂ ನೇಣಿಗೇರಿಸಿದ್ರೆ ನಾವು ದೊಡ್ಡ ಮಟ್ಟದಲ್ಲಿ ಇರಾನ್ ಮೇಲೆ ದಾಳಿ ನಡೆಸ್ತೀವಿ. ಆ ದಾಳಿಗೆ ಅಲ್ಲಿನ ಜನ ನಮಗೆ ಸಹಕರಿಸ್ತಾರೆ. ಯಾಕಂದ್ರೆ ಆ 700 ಜನರವರೆಗೂ ನೀವು ನೇಣಿಗಾಕ್ತೀರಿ ಅಂದ್ರೆ ಇರಾನಿನ ಪ್ರಜೆಗಳು ಸಹ ಸರ್ಕಾರದ ವಿರುದ್ಧ ತಿರುಗಿ ಬೀಳ್ತಾರೆ. ನಮಗೆ ಅನುಕೂಲಕರವಾಗಿ ನಡ್ಕೊಳ್ತಾರೆ. ಅಲ್ಲಿನ ರೆಜಿಮನ್ನ, ಅಲ್ಲಿನ ಸರ್ಕಾರವನ್ನ, ಆಡಳಿತವನ್ನ ಕಿತ್ತು ಬಿಸಾಕ್ತಾರೆ. ಹೊಸ ಸರ್ಕಾರವನ್ನು ತರ್ತಾರೆ. ಅದಕ್ಕೆ ಇರಾನಿನ ಜನತೆ ಸಂಪೂರ್ಣ ಬೆಂಬಲ ಕೊಡುತ್ತೆ ಅಂತ ಆಗ ಅಮೆರಿಕ ಘೋಷಣೆ ಮಾಡಿತ್ತು. ಮತ್ತು ಅಮೆರಿಕ ಇರಾನಿನ ಜನತೆಗೆ ಒಂದು ಸಂದೇಶವನ್ನು ಹೊರಡಿಸಿತ್ತು. ಟ್ರಂಪ್ ಒಂದು ಸಂದೇಶ ಕೊಟ್ಟಿದ್ರು, ವಿ ಆರ್ ಕಮಿಂಗ್, ಬಿ ರೆಡಿ, ವಿ ವಿಲ್ ಗಿವ್ ಯು ಫ್ರೀಡಮ್ ಅಂತ. ನಾವು ಬರ್ತಾ ಇದ್ದೀವಿ, ನೀವು ಸಿದ್ಧರಾಗಿ, ನಿಮಗೆ ನಾವು ಸ್ವಾತಂತ್ರ್ಯ ಕೊಡ್ತೀವಿ, ನೀವು ಯಾವುದಕ್ಕೂ ತಲೆ ಕೆಡಿಸ್ಕೊಳ್ಬೇಡಿ, ಆದರೆ ಸರ್ಕಾರದ ವಿರುದ್ಧ ತಿರುಗಿ ಬೀಳಿ, ಸರ್ಕಾರದ ವಿರುದ್ಧ ನೀವು ಪ್ರತಿರೋಧ ಒಡ್ಡಬೇಕು ಅಂತ ಟ್ರಂಪ್ ಇರಾನಿನ ಜನತೆಗೆ ಸಂದೇಶ ಕೊಟ್ಟಿದ್ರಾಗ. ಬಟ್ ಅದು ಯಾವುದು ವರ್ಕ್ ಆಗಲಿಲ್ಲ. 700 ಜನನ ಇವರು ನೇಣಿಗೆ ಹಾಕ್ತಾರೆ ಅನ್ನೋದು ಸಹ ಇಲ್ಲಿವರೆಗೆ ಆಗಿಲ್ಲ. ಇಲ್ಲಿವರೆಗೆ ಒಂದು 10-15 ಜನರವರೆಗೆ ನೇಣಿಗೆ ಹಾಕಿರುವಂತಹ ಸುದ್ದಿಗಳು ಬರ್ತಾ ಇದೆ. ಬಟ್ ಜೈಲಲ್ಲಿ ಸುಮಾರು ಜನ ಕೊಳಿತಾ ಇದ್ದಾರೆ. 600-700 ಜನ ಜೈಲಲ್ಲಿ ಕೊಳಿತಾ ಇದ್ದಾರೆ ಇದೇ ಆರೋಪಗಳ ಮೇಲೆ, ಇದೇ ಆರೋಪಗಳ ಮೇಲೆ. ಸೊ ಅವ್ರನ್ನ ಯಾವಾಗ ಬೇಕಾದ್ರೂ ಇರಾನ್ ನೇಣಿಗೆ ಹಾಕ್ಬಿಡ್ಬೋದು, ಯಾವಾಗ ಬೇಕಾದ್ರೂ ಮುಗಿಸ್ಬೋದು. ಬಟ್ ಇಲ್ಲಿವರೆಗೆ ಕಂಪ್ಲೀಟ್ ಆಗಿ ಮುಗಿಸಿಲ್ಲ. ಒಂದಷ್ಟು ಜನರನ್ನು ಮಾಡಿದೆ, ಇಬ್ಬರನ್ನು ಇವತ್ತು ಮಾಡಿದೆ, ಇನ್ನು 4 ಜನರನ್ನು ಅನೌನ್ಸ್ ಮಾಡಿದೆ. ಆ ಮೂಲಕ ತನ್ನ ಈ ಪ್ರಕ್ರಿಯೆ ಏನಿದೆ ಅದು ಮುಂದುವರಿತಾ ಇರುತ್ತೆ ಅಂತ ಒಂದು ಸ್ಪಷ್ಟವಾದಂತಹ ಸಂದೇಶವನ್ನ ಇಡೀ ಜಗತ್ತಿಗೆ ಇರಾನ್ ಕೊಟ್ಟಿದೆ ಅಷ್ಟೇ. ಸೊ ಇಂತಹದ್ದೇ ವಿಶೇಷ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸುದ್ದಿ ಸರ್ಕಲ್. ನಾನು ನಿಮ್ಮ ಭಾಗ್ಯನಾರಾಯಣ ಬೊಗವರಪು.